ಚಾನಲ್ ಮಾಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ KA, SDA ಒಂದು ಮತ್ತು ಕಂಡಕ್ಟರ್ ಹುದ್ದೆಗಳದ್ದು ರಿಸಲ್ಟನ್ನು ಈಗಾಗಲೇ ಬಿಟ್ಟಿದ್ರು. ಬಟ್ ಯಾರೆಲ್ಲ ಕಂಡಕ್ಟರ್ಗೆ ಹಾಕಿದರು KSRTC ಆಗಿರ್ಬೋದು ಅಥವಾ ಮತ್ತು ಇನ್ನು ಉಳಿದಂತಹ ಹುದ್ದೆಗಳು, ಅವುಗಳಿಗೆ ಒಂದು ವಿಶೇಷ ರೀತಿಯಾದಂತಹ ಒಂದು ಸೆಲೆಕ್ಷನ್ ಪ್ರೊಸೆಸ್ ಇದೆ ಅಂತೇಳಿ ನಿಮಗೆ ಗೊತ್ತಿಲ್ಲ ಕೆಲವರಿಗೆ. ಏನಪ್ಪ ಅಂತಂದರೆ ಇಲ್ಲಿ ಕಡಿಮೆ ಮಾರ್ಕ್ಸ್ ಎಕ್ಸಾಮಿಗೆ ಬಂದ್ರೂ ನೀವು ಸೆಲೆಕ್ಟ್ ಆಗುವಂಥ ಅವಕಾಶವೂ ಸಹ ಇರ್ತದೆ. ಅಫಿಷಿಯಲ್ ಒಂದು ನೋಟಿಫಿಕೇಷನ್ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸಿ ಹೇಳ್ತೀನಿ. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ಇದು ಕಂಡಕ್ಟರ್ ಅಷ್ಟೇ ಅಲ್ಲ, ಎಲ್ಲ ನೀವು KSRTC ಮತ್ತು ಉಳಿದಂಥ NWKSRTC ಅವುಗಳು ಅನುಸರಿಸಿದರೂ ಸಹ ಇದು ಅನ್ವಯವಾಗ್ತದೆ. ಈಗ ಇದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳುತ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಅಂತ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಿಯಲ್ಲಿ ನನ್ನ ಬಳಗ ಎನ್ನುವಂಥ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಅಲ್ಲಿರುವಂಥ ತರಗತಿಗಳನ್ನು ವೀಕ್ಷಣೆ ಮಾಡ್ಬೋದು ಮತ್ತು ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತೀನಿ. ಈಗ ನೀವು ಸ್ಕ್ರೀನಲ್ಲಿ ನೋಡ್ಬೋದು, ಇದು ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಎಲ್ಲಿ ಕೊಟ್ಟಿದ್ದಾರೆ ಅಂತಂತಂದರೆ, ನೀವು KA ಒಂದು ನೋಟಿಫಿಕೇಷನ್ ನೋಡಿದರೆ ಅಲ್ಲಿ ಸಿಗುತ್ತೆ. ಏನು ಕೊಟ್ಟಿದ್ದಾರೆ? ಆಯ್ಕೆ ವಿಧಾನ. ಯಾವುಗಳಿಗೆ ಆಯ್ಕೆ ವಿಧಾನ? ವಾಯವ್ಯ ಕರ್ನಾಟಕ ನಿಗಮ ಸಾರಿಗೆ ಸಂಸ್ಥೆಯಲ್ಲಿನ ಸಹಾಯಕ ಸಂಚಾರ ನಿರೀಕ್ಷಕ ಮತ್ತು ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿನ ನಿರ್ವಾಹಕ ಮತ್ತು ಸಹಾಯಕ ಲೆಕ್ಕಿಗ ಹುದ್ದೆಗಳಿಗೆ. ಇವುಗಳಿಗೆ ಯಾವ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇದೆ ಎಂಬುದನ್ನು ನೀವು ನೋಡ್ಬೋದು. ನೆಕ್ಸ್ಟ್, ನೇರ ನೇಮಕಾತಿ ಹುದ್ದೆಗಳಿಗೆ OMR ಮೂಲಕ ಸಾಮಾನ್ಯ ಪರೀಕ್ಷೆ ನಡೆಸಲಾಗುವುದು. OMR ಮೂಲಕ ಏನು ಮಾಡ್ತಾರೆ ಅಂತಂದರೆ ಸಾಮಾನ್ಯ ಪರೀಕ್ಷೆ ನಡೆಸಲಾಗುವುದು. ನೆಕ್ಸ್ಟು, ಸಹಾಯಕ ಸಂಚಾರ ನಿರೀಕ್ಷಕ, ನಿರ್ವಾಹಕ ಮತ್ತು ಸಹಾಯಕ ಲೆಕ್ಕಿಗ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಈ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಪಡೆದಿರುವ ಅಂಕಗಳ 75%. ಇಲ್ಲಿ ಸರಿಯಾಗಿ ನೋಡಿ, ನೀವೇನು ಸಾಮಾನ್ಯ ಪರೀಕ್ಷೆಯಲ್ಲಿ ಅಂದರೆ CETಯಲ್ಲಿ ಕಾಮನ್ ಎಂಟ್ರೆನ್ಸ್ ಟೆಸ್ಟಲ್ಲಿ ಅಥವಾ ಕಾಮನ್ ಈ ಒಂದು ಪರೀಕ್ಷೆಯಲ್ಲಿ ಸಾಮರ್ಥ್ಯ ಪರೀಕ್ಷೆಯಲ್ಲಿ ನೀವು ಪಡೆದಂಥ ಅಂಕಗಳಲ್ಲಿ 75% ಹಾಗೂ ಹುದ್ದೆಗೆ ನಿಗದಿಪಡಿಸಿದಂತಹ ವಿದ್ಯಾರ್ಹತೆ, ಕೆಲವೊಂದು ಹುದ್ದೆಗೆ ಡಿಗ್ರಿ ಇದೆ, ಕೆಲವೊಂದು ಹುದ್ದೆಗೆ PUC ಇದೆ, ಅವುಗಳಲ್ಲಿ 25% ಒಗ್ಗೂಡಿಸಿ ಅಂದರೆ ಎರಡನ್ನ ಕನ್ಸಿಡರ್ ಮಾಡಿ ಸದರಿ ಒಟ್ಟು ಶೇಕಡಾವಾರು ಅಂಕಗಳ ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗುವುದು ಅಂತೇಳಿ ಅವರು ಕೊಟ್ಟಿದ್ದಾರೆ. ಮೇಲ್ಕಂಡ ಅರ್ಹತೆ ಹಾಗೂ ನೀತಿಯಾನುಸಾರ ಆಯ್ಕೆ ಪ್ರಾಧಿಕಾರ ನಿಗದಿಪಡಿಸಿದ ಅನುಪಾತದಲ್ಲಿ ಅಭ್ಯರ್ಥಿಗಳನ್ನು ಮೂಲ ದಾಖಲಾತಿಗಳು ಅಥವಾ ದೈಹಿಕ ಆಧಾರಿತ ಪರಿಶೀಲನೆಗೆ ಆಹ್ವಾನಿಸ್ತಾರೆ ಅಂತ ಹೇಳ್ಬಿಡ್ತಾರೆ. ಈಗ ನಿಮಗೆ ಡೌಟ್ ಕ್ಲಾರಿಫೈ ಆಯಿತು ಅಂತ ಭಾವಿಸ್ತೀನಿ. ನೀವೇನು ಕೆಲವೊಬ್ಬರು ಇಲ್ಲ ಅಂತಿದ್ದೀರಾ, ನೋಡಿ ಸರಿಯಾಗಿ ಅಫಿಷಿಯಲ್ ನೋಟಿಫಿಕೇಷನಲ್ಲಿದೆ. 75% ಮತ್ತು 25% ಟೋಟ್ಲು ಇವೆರಡನ್ನ ಕನ್ಸಿಡರ್ ಮಾಡಿ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಇದು ಒಂದು ನಿಮ್ಮ ಡೌಟ್ ಇದ್ದ ಕಾರಣಕ್ಕೆ ವಿಡಿಯೋ ಮಾಡಿದ್ದೇನೆ ಸ್ನೇಹಿತರೆ. ಇನ್ನೂ ಏನಾದರೂ ಇದ್ರ ಬಗ್ಗೆ ಡೌಟ್ ಇತ್ತು ಅಂತಂದರೆ ಕಾಮೆಂಟ್ ಮಾಡಿ, ಖಂಡಿತವಾಗಿ ಇದ್ರ ಬಗ್ಗೆ ತಿಳಿಸ್ತೀನಿ. ಇನ್ನು ರಿಸಲ್ಟ್ ಯಾವಾಗ ಬರುತ್ತೆ ಎಂಬುದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ, ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ದು ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.